ಭಾರತಕ್ಕೆ ಅನಕ್ಷರಸ್ಥರಿಂದ ಬಹಳ ತೊಂದರೆ ಆಗಿದೆ, ಅದರಿಂದ ದೇಶ ಮುಂದೆ ಹೋಗ್ತಾ ಇಲ್ಲ, ಅನಕ್ಷರತೆ ಹೋಗಬೇಕು ಅಂತ. ಖಂಡಿತ ಅದ್ರ ಒಪ್ಪೋನು ನಾನು, ಅನಕ್ಷರತೆ ಇರಬಾರ್ದು. ಅದು ನನ್ನ ವಾದ ಏನು ಅಂದ್ರೆ, ನಮ್ಮ ದೇಶಕ್ಕೆ ಅಕ್ಷರಸ್ಥರಿಂದ ಅಂತ ಆದಂತ ಹಾನಿ ಅನಕ್ಷರಸ್ಥರಿಂದ ಆಗಿಲ್ಲ. ಅಕ್ಷರಸ್ಥರಿಂದ ಆದ ಹಾನಿ ಅನಕ್ಷರಸ್ಥರಿಂದ ಆಗಿಲ್ಲ. ಹೇಗೆ ಸರ್? ಈಗ ಎಷ್ಟೋ ಜನ ಡಾಕ್ಟರ್ಸ್ ನೋಡ್ತೇವೆ, ಪೇಷಂಟ್ ಗೊತ್ತಾಗಲಾರ್ದ ಕಿಡ್ನಿ ತಕ್ಕೋತಾರಲ್ಲ, ಬೇಡ ಬೇಡ ಅದು ಪರೀಕ್ಷೆ ಮಾಡಿ ಹಣ ತಗೋತಾರಲ್ಲ. ಬೇಕಿಲ್ಲ ಅವನಿಗೆ MRI ಸ್ಕ್ಯಾನಿಂಗ್, CT ಸ್ಕ್ಯಾನ್ ಬೇಕಿಲ್ಲ, ಗೊತ್ತಿದೆ ನನಗೆ ಡಾಕ್ಟರ್ ಆಗಿ, ಆದ್ರೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ದುಡ್ಡು ತಕ್ಕೋಬೇಕಲ್ಲ. ನಾನು MDಗೋಸ್ಕರ 3 ಕೋಟಿ ಕೊಟ್ಟು ಹೋಗಿದ್ದೀನಿ, ತಕ್ಕೋಬೇಕಲ್ಲ. ವ್ಯಾಪಾರ ಆಯ್ತಲ್ಲಪ್ಪ ಇದು. ಈ ಕಿಡ್ನಿ ತಗೊಳ್ಳುವಂತ ಡಾಕ್ಟರು ಅನ್ಎಜುಕೇಟೆಡ್ ಅಲ್ಲ, ಅವರು ಅತ್ಯಂತ ಶ್ರೇಷ್ಠ ಶಿಕ್ಷಣ ಪಡ್ಕೊಂಡಂಥವ್ರು. ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಬಿದ್ದು ಹೋಗ್ತಾವಲ್ಲ, ಕಟ್ಟಿದವ್ರು ಯಾರು? ಶ್ರೇಷ್ಠ ಆರ್ಕಿಟೆಕ್ಟ್ಸು, ಇಂಜಿನಿಯರ್ಸ್ ತಾನೆ, ಅವ್ರು ಒಳ್ಳೆ ಶಿಕ್ಷಣ ಪಡ್ಕೊಂಡವ್ರೆ ಅಲ್ವಾ? ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ದೊಡ್ಡ ದೊಡ್ಡ ಮೋಸ ಆಗತ್ತಲ್ಲ, ಸಾವಿರಾರು ಕೋಟಿ ಮೋಸ ಆಗತ್ತಲ್ಲ. ಅನಕ್ಷರಸ್ಥ ಮಾಡೋಕ್ ಸಾಧ್ಯವೇ ಇಲ್ಲ, ಪಾಪ ಅವ್ನು ಗೊತ್ತೂ ಆಗಲ್ಲ ಏನ್ ಮಾಡ್ಬೇಕು ಅಂತ. ಅದನ್ನ ಮಾಡೋರು ಪಕ್ಕಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಲ್ವಾ? ಅತ್ಯಂತ ಉನ್ನತ ಹುದ್ದೆಗಳನ್ನು ಪಡ್ಕೊಳ್ಳುವಂತಹ ನಮ್ಮ IAS IPS ಅಂತ ಹೇಳ್ತೀವಿ, ನಮ್ಮ ಸಮಾಜದ ಕೆನೆಪದರು ಅಂತ ಹೇಳ್ತೀವಿ ಅವ್ರನ್ನೆಲ್ಲ. ಎಷ್ಟೆಷ್ಟು ಶಿಕ್ಷಣ ಪಡ್ಕೊಂಡವರು, ಅವರು ಭ್ರಷ್ಟರಾದದ್ದನ್ನು ಕಂಡಿಲ್ವಾ ನಾವು? ಒಬ್ಬ IAS IPS ಅಧಿಕಾರಿ ಮಾಡುವಂತ ಭ್ರಷ್ಟತನವನ್ನ ಒಬ್ಬ ರೈತ ಎಂದಿಗೂ ಮಾಡೋಕ್ ಸಾಧ್ಯ ಇಲ್ಲ. ನನಗೆ ಹೆದರಿಕೆ ಬರೋದು ಇದು. ಒಬ್ಬ ಶಿಕ್ಷಣದಲ್ಲಿದ್ದಂಥ ವ್ಯಕ್ತಿಯಾಗಿ, ಶಿಕ್ಷಣ ತಜ್ಞ ಅಲ್ಲ ನಾನು, ಶಿಕ್ಷಣದಲ್ಲಿದ್ದಂಥ ವ್ಯಕ್ತಿ, ಗಾಬರಿ ಆಗತ್ತೆ ನನಗೆ. ಯಾಕೆ ಕೊಟ್ವಿ ಶಿಕ್ಷಣ ಇವರಿಗೆ? ಯಾಕೆ ಕೊಟ್ವಿ? ಅತ್ಯಂತ ಉನ್ನತ ಶಿಕ್ಷಣ ಪಡ್ಕೊಂಡಂಥವ್ರು ಇವರು ದೇಶಕ್ಕೆ ಪೂರಕವಾಗುವ ಬದಲು ಮಾರಕ ಆಗ್ಬಿಟ್ರಲ್ಲ. ಯಾಕೆ ಆಯ್ತು ಹೀಗೆ? ನಂಗೆ ಚಿಂತೆ ಮಾಡೋದಕ್ಕೆ ಅನ್ಸುತ್ತೆ.